ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಬಸಳೆ ಸೊಪ್ಪು ಜೊತೆ ಹಲಸಿನ ಬೀಜನ ಮಿಕ್ಸ್ ಮಾಡಿ ಸಾಂಬಾರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಹಲಸಿನ ಬೀಜ ಮತ್ತು ಬಸಳೆ ಸೊಪ್ಪು ಹಾಕಿ ಸಾಂಬಾರ್ ಮಾಡೋಣ ಅಂತ. ಈಗ ಮೊದಲು ಹಲಸಿನ ಬೀಜದಲ್ಲಿರೋ ಸಿಪ್ಪೆ ತೆಕ್ಕೋಬೇಕು. ಅದಕ್ಕೆ ಒಂದು ಹಲಸಿನ ಬೀಜ ತಗೊಂಡು ಈ ತರ ಬೀಜ ತೆಕ್ಕೋತಾ ಇದ್ದೀನಿ. ಜಜ್ಜೋದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಇರೋದು ಏನಾದ್ರೂ ತಗೊಳ್ಳಿ. ನಾನಿಲ್ಲಿ ಈ ತರ ಕುಟಾಣಿದು ಒರಳು ತಗೊಂಡು ಜಜ್ಕೋತಾ ಇದ್ದೀನಿ. ಈ ತರ ಜಜ್ಕೊಂಡ್ರೆ ಈಸಿಯಾಗಿ ಸಿಪ್ಪೆ ತೆಗಿಬಹುದು. ನಾನಿಲ್ಲಿ ತಗೊಂಡಿರೋ ಎಲ್ಲಾ ಹಲಸಿನ ಬೀಜನು ಜಜ್ಜಿ ಸಿಪ್ಪೆ ತೆಗೆದು ಒಂದು ಕುಕ್ಕರಿಗೆ ಹಾಕಿ ಈ ತರ ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಳುಗುವಷ್ಟು ನೀರ್ ಹಾಕಿ ಕುಕ್ಕರ್ನ 3 ವಿಷಲ್ ಬರ್ಸ್ಕೋಬೇಕು. ಹಲಸಿನ ಬೀಜ ಬೇಯಿಸೋ ಅಷ್ಟರಲ್ಲಿ ಬಸಳೆ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳೋಣ. ಇದು ಬಸಳೆ ಸೊಪ್ಪು ಈ ತರ ಇರತ್ತೆ. ಇದರಲ್ಲಿರೋ ಎಲೆನೆಲ್ಲ ತೆಗೆದು ಈ ತರ ಬೇರೆ ಮಾಡ್ಕೋಬೇಕು. ಎಲೆ ತೆಗೆದು ಆದ್ಮೇಲೆ ಬಸಳೆ ದಂಟನ್ನ ಈ ತರ ಮುರಿಬೇಕು. ಮುರಿದಾಗ ಅದರಲ್ಲಿ ನಾರ್ ತರ ಬರತ್ತೆ, ಅದನ್ನೆಲ್ಲ ತೆಕ್ಕೋಬೇಕು. ಮುರಿಯೋದಕ್ಕೆ ಆಗದೆ ಇದ್ರೆ ಒಂದ್ ಚಾಕು ತಗೊಂಡು ಪೀಸ್ ಮಾಡ್ಕೊಂಡು ಅದರಲ್ಲಿರೋ ನಾರ್ನೆಲ್ಲ ತೆಕ್ಕೋಬೇಕು. ಆಮೇಲೆ ಮೊದ್ಲೇ ಬಿಡಿಸಿಟ್ಕೊಂಡಿರೋ ಸೊಪ್ಪನ್ನ ಒಂದು ಚಾಕು ತಗೊಂಡು ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ. ನಾನಿಲ್ಲಿ ಸೊಪ್ಪು ದಂಟು ಎಲ್ಲ ಮೊದಲೇ ಹೆಚ್ಚಿ ಈ ತರ ರೆಡಿ ಇಟ್ಕೊಂಡಿದ್ದೆ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕಿ ಸಪರೇಟ್ ಆಗಿ ಬೇಯಿಸ್ಕೋಬೇಕು. ಸೊಪ್ಪನ್ನ ಬೇಯಿಸೋದಕ್ಕೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸೊಪ್ಪನ್ನ ಕುಕ್ಕರಲ್ಲಿ ಅಥವಾ ಹಲಸಿನ ಬೀಜದ ಜೊತೆಗೆ ಬೇಯಿಸೋದಕ್ಕಾಗಲ್ಲ, ಯಾಕಂದ್ರೆ ಸೊಪ್ಪು ಪೂರ್ತಿ ಕರ್ಗೋಗತ್ತೆ ಅಂತ. ಅದಕ್ಕೆ ಬೇರೆನೆ ಬೇಯಿಸ್ಕೋಬೇಕು. ಹಾಗೆ 2 ಟೊಮೆಟೊ ತಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು 3 ಈರುಳ್ಳಿ ತಗೊಂಡು ಸಣ್ಣದಾಗಿ ಸ್ಲೈಸ್ ತರ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಒಂದು 10 ರಿಂದ 15 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಈಗ ಸೊಪ್ಪು ದಂಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರೋ ಹಲಸಿನ ಬೀಜನ ಸೇರಿಸ್ತಾ ಇದ್ದೀನಿ. ಉರಿ ಒಂದು ಮೀಡಿಯಂ ಫ್ಲೇಮ್ ನಲ್ಲೇನೆ ಇಟ್ಕೊಳ್ಳಿ, ಜಾಸ್ತಿ ಆದ್ರೆ ಪಾತ್ರೆ ತಳ ಹಿಡಿಯತ್ತೆ ಅಂತ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೊಂದು ಮಸಾಲೆ ರುಬ್ಬಿ ಹಾಕ್ಬೇಕು. ಮಸಾಲೆಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹುಣಸೆ ಹಣ್ಣು, ಟೊಮ್ಯಾಟೊನು ಹಾಕಿದ್ದೆ, ಆದ್ರೆ ಹುಣಸೆ ಹಣ್ಣು ಸ್ಕಿಪ್ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಸೊಪ್ಪಲ್ಲಿ ಲೋಳೆ ಅಂಶ ಇರತ್ತೆ, ಅದರಿಂದ ಹುಣಸೆ ಹಣ್ಣು ಯೂಸ್ ಮಾಡ್ಲೇಬೇಕು. ಹಾಗೆ ಒಂದು 3 ಚಮಚ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ನೀವು ಯೂಸ್ ಮಾಡೋ ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ ಯಾವ್ದಾದ್ರೂ ಮನೇಲಿ ಯಾವ್ದಿದೆಯೋ ಅದನ್ನೇ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿನ ಹಾಕ್ತಾ ಇರೋದು. ಆಲ್ರೆಡಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸಾಂಬಾರ್ ಪುಡಿ ಮಾಡೋದನ್ನ, ಅದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸಾಂಬಾರ್ ಪುಡಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿದ್ದಾಗಿದೆ. ಈಗ ಇದನ್ನ ಬೇಯಿಸಿರೋ ಮಿಶ್ರಣಕ್ಕೆ ಹಾಕ್ಬೇಕು. ರುಬ್ಕೊಂಡಿರೋ ಮಸಾಲೆನ ಬೇಯಿಸಿರೋ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು, ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ಮಸಾಲ ಹಾಕಿದ್ಮೇಲೆ ಎಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ನೀವು ಪುಡಿ ಉಪ್ಪು ಆದ್ರೂ ಬಳಸ್ಬೋದು. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಬೆಲ್ಲ ಹಾಕೋದ್ರಿಂದ ಸಾಂಬಾರ್ದು ರುಚಿ ಇನ್ನೂ ಜಾಸ್ತಿ ಆಗತ್ತೆ ಅಂತ. ಮಸಾಲ ಉಪ್ಪು ಬೆಲ್ಲ ಎಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರು ಕುದ್ದು ಈಗ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ನಾನಿಲ್ಲಿ ಒಗ್ಗರಣೆ ಮಾಡೋದಕ್ಕೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಅರಿಶಿನ, ಚಿಟಿಕೆ ಇಂಗು, 1-2 ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು. ನಾನಿವತ್ತು ಈ ಸಾಂಬಾರ್ನ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ಸಾಂಬಾರ್ ಹಾಕಿದ್ಮೇಲೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಈ ತರ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ತುಂಬಾ ಚೆನ್ನಾಗಿರತ್ತೆ. ಮತ್ತೆ ಈ ಸಾಂಬಾರ್ನ ಇಡ್ಲಿ, ದೋಸೆ, ಚಪಾತಿ ಎಲ್ಲದ್ರ ಜೊತೆನೂ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಬಸಳೆ ಸೊಪ್ಪು ಜೊತೆ ಹಲಸಿನ ಬೀಜ ಮಿಕ್ಸ್ ಮಾಡಿ ಸಾಂಬಾರ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.